ನೀವು ಮೊದಲನೇ ಸರಿ ರವೆ ಉಂಡೆ ಅಥವಾ ರವಾ ಲಡ್ಡುನ ಟ್ರೈ ಮಾಡ್ತಾ ಇದ್ದೀರಾ? ನಿಮಗೋಸ್ಕರನೇ ಈ ರೆಸಿಪಿನ ತಂದಿದ್ದೀನಿ. ಪಾಕ ಮಾಡ್ದೇನೆ ತುಂಬಾ ಕಡಿಮೆ ಟೈಮಲ್ಲಿ ತುಂಬಾ ಈಸಿಯಾಗಿ ಮಾಡಬಹುದಾದಂತಹ ರೆಸಿಪಿ. ಹಬ್ಬಗಳಿಗೂ ಕೂಡ ಈ ರವೆ ಉಂಡೆನ ಮಾಡ್ಕೊಳ್ಬಹುದು. ಟೇಸ್ಟ್ ತುಂಬಾ ಚೆನ್ನಾಗಿರತ್ತೆ. ಈ ರವೆ ಉಂಡೆ ಮಾಡ್ಲಿಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ಈಗ ರವಾ ಲಡ್ಡನ್ನ ಯಾವ ರೀತಿ ಮಾಡೋದು ಅಂತ ನೋಡೋಣ. ಮೊದಲಿಗೆ ಸಕ್ಕರೆನ ಪೌಡರ್ ಮಾಡ್ಕೊಳ್ಬೇಕು. ಒಂದ್ ಮಿಕ್ಸಿ ಜಾರಿಗೆ 1 ಕಪ್ ಸಕ್ಕರೆನ ಹಾಕಿ ಪೌಡರ್ ಮಾಡಿ ಇಟ್ಕೊಳ್ಳೋಣ. ಈಗ ಕೊಬ್ಬರಿ ತುರಿನ ಹುರ್ಕೊಳ್ಬೇಕು. ಒಂದು ಪ್ಯಾನ್ ನ ಬಿಸಿ ಮಾಡ್ಲಿಕ್ಕೆ ಇಟ್ಕೊಂಡು ಗ್ಯಾಸ್ ಅನ್ನ ಮೀಡಿಯಂ ಫ್ಲೇಮ್ ಅಲ್ಲೇ ಇಟ್ಟು ಅರ್ಧ ಕಪ್ ಕೊಬ್ಬರಿ ತುರಿನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಕಲರ್ ಚೇಂಜ್ ಆಗೋ ಹಾಗೆಲ್ಲ ಫ್ರೈ ಮಾಡ್ಬಿಡಿ. ಜಸ್ಟ್ 1 ನಿಮಿಷ ಫ್ರೈ ಮಾಡ್ಕೊಂಡ್ರೆ ಸಾಕು. ಈಗ ಫ್ರೈ ಆಗಿರೋ ಕೊಬ್ಬರಿ ತುರಿನ ಒಂದ್ ಪ್ಲೇಟಿಗೆ ತಕ್ಕೊಳ್ಬೇಕು. ಈಗ ಅದೇ ಪ್ಯಾನ್ಗೆ 2 ಟೇಬಲ್ ಸ್ಪೂನ್ ತುಪ್ಪನ ಹಾಕ್ಬಿಟ್ಟು 8 ರಿಂದ 10 ಗೋಡಂಬಿನ ಕಟ್ ಮಾಡಿ ಹಾಕೊಳ್ಬೇಕು. ಹಾಗೆ 8 ರಿಂದ 10 ಬಾದಾಮಿನೂ ಕೂಡ ಕಟ್ ಮಾಡಿ ಹಾಕಿ ಫ್ರೈ ಮಾಡ್ಕೊಳ್ಬೇಕು. ಬಾದಾಮಿ ಮತ್ತೆ ಗೋಡಂಬಿ ಚೆನ್ನಾಗಿ ಫ್ರೈ ಆಗ್ಬೇಕು. ಆಗ ರವಾ ಲಡ್ಡು ತಿನ್ನುವಾಗ ಮಧ್ಯ ಮಧ್ಯ ಸಿಕ್ಕರೆ ಟೇಸ್ಟ್ ತುಂಬಾ ಚೆನ್ನಾಗಿರತ್ತೆ. ಕೊನೆಯಲ್ಲಿ 10 ರಿಂದ 12 ದ್ರಾಕ್ಷಿನ ಹಾಕಿ ಫ್ರೈ ಮಾಡಿ. ದ್ರಾಕ್ಷಿ ಬೇಗ ಫ್ರೈ ಆಗೋದ್ರಿಂದ ಕೊನೆಯಲ್ಲಿ ಹಾಕೊಳ್ಳಿ. ಈಗ ಎಲ್ಲಾನು ಫ್ರೈ ಮಾಡ್ಕೊಳ್ಳಿ. ಫ್ರೈ ಮಾಡ್ಕೊಂಡಾದ್ಮೇಲೆ ಒಂದ್ ಬೌಲಿಗೆ ತಕ್ಕೊಳ್ಬೇಕು. ಈಗ ಅದೇ ಪ್ಯಾನ್ಗೆ 2 ಕಪ್ ಆಗುವಷ್ಟು ರವೆನ ಹಾಕೊಳ್ಳಿ. ಚಿರೋಟಿ ರವೆ ಬರುತ್ತಲ್ಲ, ಆ ರವೆನ ತಗೊಳ್ಬೇಕು. ರವೆನ ಹಾಕಿ ಗ್ಯಾಸ್ ಅನ್ನ ಲೋ ಫ್ಲೇಮ್ ಅಲ್ಲೇ ಇಟ್ಟು ನೀವು ರವೆನ ಫ್ರೈ ಮಾಡ್ಕೊಳ್ಬೇಕು. 10 ರಿಂದ 15 ನಿಮಿಷ ಚೆನ್ನಾಗಿ ತುಪ್ಪದಲ್ಲಿ ಫ್ರೈ ಮಾಡ್ಕೊಳ್ಳಿ. ರವೆ ಹಸಿ ಸ್ಮೆಲ್ ಎಲ್ಲ ಹೋಗಿ ಘಮ ಘಮ ಅಂತ ಸ್ಮೆಲ್ ಬರ್ಬೇಕು. ಗ್ಯಾಸ್ನ ಯಾವುದೇ ಕಾರಣಕ್ಕೂ ಜಾಸ್ತಿ ಮಾಡ್ಬಿಡಿ. ತುಂಬಾ ಸಣ್ಣ ರವೆ ಆಗಿರೋದ್ರಿಂದ ಬೇಗ ಸೀದ್ ಹೋಗುತ್ತೆ, ಕಲರ್ ಚೇಂಜ್ ಆಗುತ್ತೆ. ಹಾಗಾಗಿ ಲೋ ಫ್ಲೇಮ್ ಅಲ್ಲೇ ಇಟ್ಟು ನಿಧಾನಕ್ಕೆ ಫ್ರೈ ಮಾಡ್ಕೊಳ್ಳಿ. ಫ್ರೈ ಆದ್ಮೇಲೆ ಹುರ್ಕೊಂಡಿರೋ ಕೊಬ್ಬರಿ ತುರಿನ ಸೇರಿಸ್ಕೊಂಡಿದೀನಿ. ಹಾಗೆ ಪೌಡರ್ ಮಾಡ್ಕೊಂಡಿರೋ ಸಕ್ಕರೆನ ಹಾಕೊಂಡಿದೀನಿ. ಅರ್ಧ ಟೀ ಸ್ಪೂನ್ ಆಗುವಷ್ಟು ಏಲಕ್ಕಿ ಪೌಡರ್ ಅನ್ನ ಹಾಕೊಳ್ಳಿ. ಫ್ಲೇವರ್ ತುಂಬಾ ಚೆನ್ನಾಗಿ ಬರುತ್ತೆ. ಹಾಗೆ ನಾವು ಮೊದಲೇ ಹುರಿದಿಟ್ಟಿರೋ ಡ್ರೈ ಫ್ರೂಟ್ಸ್ ಅನ್ನ ಹಾಕೊಳ್ಬೇಕು. ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ರವೆ ಸ್ವಲ್ಪ ಬಿಸಿ ಇರೋದ್ರಿಂದ ಸ್ಪೂನ್ ಅಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ರವೆ ತಣ್ಣಗಾದ್ಮೇಲೆ ಕೈಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನಾವು ಹಾಕಿರೋ ಇಂಗ್ರೀಡಿಯೆಂಟ್ಸ್ ಎಲ್ಲಾನು ಒಂದಕ್ಕೊಂದು ಚೆನ್ನಾಗಿ ಹೊಂದ್ಕೊಳ್ಳೋ ರೀತಿ ಮಿಕ್ಸ್ ಮಾಡ್ಕೊಳ್ಬೇಕು. ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಕಾಯಿಸಿ ಆರಿಸಿರೋ ಹಾಲನ್ನ ಸ್ವಲ್ಪ ಸ್ವಲ್ಪನೇ ಹಾಕಿ ಉಂಡೆಗಳನ್ನ ಕಟ್ಕೊಳ್ಬೇಕು. ನಾನಿಲ್ಲಿ ಅರ್ಧ ಕಪ್ ಆಗುವಷ್ಟು ಹಾಲನ್ನ ತಗೊಂಡಿದ್ದೀನಿ. ಬಟ್ ಇಷ್ಟು ಬೇಕಾಗೋದಿಲ್ಲ, ಉಳಿಯತ್ತೆ. ಸ್ವಲ್ಪ ಸ್ವಲ್ಪನೇ ನೋಡ್ಕೊಂಡು ಹಾಲನ್ನ ಸೇರಿಸ್ಕೊಳ್ಳಿ. ಒಂದೇ ಸರಿ ಹಾಲನ್ನ ಜಾಸ್ತಿ ಹಾಕೊಳ್ಬಾರ್ದು. ಸ್ವಲ್ಪ ಸ್ವಲ್ಪನೇ ಹಾಕಿ ಉಂಡೆಗಳನ್ನ ಕಟ್ಲಿಕ್ಕೆ ಟ್ರೈ ಮಾಡಿ. ಉಂಡೆ ಕಟ್ಟಕ್ ಬರ್ತಿದೆ ಅಂದ್ರೆ ಹಾಲನ್ನ ಹಾಕೋದು ಸ್ಟಾಪ್ ಮಾಡಿ. ಜಾಸ್ತಿ ಹಾಲನ್ನ ಹಾಕೊಂಡ್ರೆ ಉಂಡೆ ತೆಳು ಆಗ್ಬಿಡತ್ತೆ, ಕಟ್ಲಿಕ್ ಬರಲ್ಲ. ಸ್ವಲ್ಪ ಉಂಡೆ ಕಟ್ಟಕ್ ಬಂದ್ರೆ ಸಾಕು. ನಿಮ್ಗೆ ಯಾವ ಸೈಜಿಗೆ ಬೇಕೋ ಆ ಸೈಜಿಗೆ ಎಲ್ಲಾ ಉಂಡೆಗಳನ್ನ ಕಟ್ಟಿ ರೆಡಿ ಮಾಡ್ಕೊಂಡ್ರೆ ಸೂಪರ್ ಟೇಸ್ಟಿಯಾದ ರವಾ ಲಡ್ಡು ರೆಡಿ ಆಗತ್ತೆ. ವಿಡಿಯೋಗೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಮತ್ತೆ ಫ್ರೆಂಡ್ಸ್ ಜೊತೆಲಿ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.